ವೈ ಇಸ್ ದ್ಯಾಟ್ ಅಂತ ಅನ್ಸುತ್ತೆ. ಅಂದರೆ ಪೇರೆಂಟಿಂಗ್ ಮಗು ಹುಟ್ಟೋದಕ್ಕೆ ಮುಂಚೆ ಮಗು ಬಗೆಗಿನ ಎಕ್ಸ್ಪೆಕ್ಟೇಷನ್ಸ್ ಶುರು ಆಗ್ಬಿಟ್ಟಿರತ್ತೆ. ನನ್ನ ಮಗಳು ನನ್ನ ಮಗ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂದರೆ ವೆನ್ ಪೇರೆಂಟ್ಸ್ ಆರ್ ಪ್ರೆಗ್ನೆಂಟ್ ಆವಾಗಲೇ ಶುರು ಆಗುತ್ತೆ ಹಿಂಗಿರಬೇಕು ಹಂಗಿರಬೇಕು ಅಂತ. ಐ ಟೆಲ್ ಯು ಒನ್ ಬ್ಯೂಟಿಫುಲ್ ಸೆಂಟೆನ್ಸ್, ಗ್ಯಾಪ್ ಮಾಡ್ಕೊಳ್ಳಿ ಎಲ್ಲರೂ. ನಮ್ಮ ಮಕ್ಕಳು, ಅವರ್ ಚಿಲ್ಡ್ರನ್, ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ತೀನಿ, ಅವರ್ ಚಿಲ್ಡ್ರನ್ ವಿಲ್ ನಾಟ್ ಡೂ ವಾಟ್ ವಿ ಟೆಲ್ ದೆಮ್ ಟು ಡೂ, ದೇ ವಿಲ್ ಸಿಂಪ್ಲಿ ಡೂ ವಾಟ್ ವಿ ಡೂ. ಅಂದರೆ ಏನು, ನಮ್ಮ ಮಕ್ಕಳು ನಾವೇನು ಹೇಳ್ತೀವೋ ಅದು ಮಾಡಲ್ಲ. ನೀವು ಎಷ್ಟೇ ಬಡ್ಕೊಳ್ಳಿ, ಬಟ್ ನಾವೇನು ಮಾಡ್ತೀವೋ ಅದು ಮಾಡಬಹುದು. ಅದು ಡೈರೆಕ್ಟಾಗಿ ಮಾಡಲ್ಲ ಅವರು. ನಾನು ವೆಜಿಟೇಬಲ್ ತಿಂತಾಯಿದ್ದೀನಿ ನೀವು ತಿನ್ನು ಅಂತ ಒಂದಿನ ತಿನ್ನಲ್ಲ ಅವನು. ಇವೆಂಚುಲಿ ನೋಡ್ತಾರೆ. ಈಗ ನಂದು ಮಧ್ಯ ಬುಕ್ ರೀಡಿಂಗ್ ಹ್ಯಾಬಿಟ್ ಹೊಟ್ಟೋಗಿತ್ತು, ಬಿಕಾಸ್ ಅದೇ ಪ್ರೆಷರು ವರ್ಕು ಅದು. ನಾವು ಒಂದು 2-3 ಇಯರ್ಸಿಂದ ಆ್ಯಕ್ಟಿವ್ಲಿ 1 hour ಎವ್ರಿ ಡೇ, 30 minutes ಮಾರ್ನಿಂಗ್ 30 minutes ಡೆಡಿಕೇಟ್. ಏನೇ ಆಗಲಿ ಕೂತ್ಕೋತೀನಿ. ಅವರ ಸುತ್ತಾ ಆಡ್ತಿರ್ತಾರೆ, ನೋಡ್ತಾ ಇರ್ತಾರೆ, ಬರ್ತಾರೆ, ಪೀಪ್ ಮಾಡ್ತಾರೆ, ಹೋಗ್ತಾರೆ. ಬೆಟರ್ ದೆನ್ ಮೊಬೈಲ್ ತೊಗೊಂಡು. ನಾನು ಹೇಳೋದು ಐ ವಾಂಟ್ ನನ್ನ ಮಗುಗೆ ನಾನು ಒಳ್ಳೆ ಲ್ಯಾಂಗ್ವೇಜ್ ಮಾತಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು ಫ್ರೆಂಡ್ಸ್ಗೆ, ರೆಸ್ಪೆಕ್ಟ್ ಕೊಡಬೇಕು ಟೀಚರ್ಸ್ಗೆ, ಅವರು ರೆಸ್ಪೆಕ್ಟ್ ಕೊಡಬೇಕು ಸೊಸೈಟಿಯಲ್ಲಿ. ನಾನು ಕಸ್ಟಮರ್ ಕೇರಿಗೆ ಬೈತಾ ಇದ್ದೀನಿ, ಮ್ಯೂಟ್ ಮಾಡಬೇಕು ಅಂತ ಅವ್ರ ಲ್ಯಾಂಗ್ವೇಜ್ ಬೈತಾ ಇದ್ದೀನಿ. ನನ್ನ ಮಗು ಕೂತ್ಕೊಂಡಿದ್ದಾನಲ್ಲಿ, ಕಾರ್ ಓಡಿಸ್ತಾ ಇದ್ದೀನಿ, ಅವ್ನು ಹಿಂದ್ಗಡಿದ್ದಾನೆ, ಅವ್ನು ಯಾವನೋ ಸ್ವಲ್ಪ ಕೈತಂದು ಅಂತ ಬೈತಾ ಇದ್ದೀನಿ. ಬಟ್ ನನ್ನ ಮಗುಗೆ ನಾನು ಏನು ಎಕ್ಸ್ಪೆಕ್ಟೇಷನ್ ಇದೆ, ಮೈಸೂರು ಒಡೆಯರ್ ಥರ ಅವನು ಡಿಗ್ನಿಫೈಡಾಗಿ ಮಾತಾಡೋದು. ಹೆಂಗಾಗತ್ತೆ ರೀ? ಮನೆಯಲ್ಲಿ ಮಕ್ಕಳಿಗೆ ರೋಲ್ ಮಾಡೆಲ್ಸ್ ಯಾರು? ಪೇರೆಂಟ್ಸ್. ದಟ್ಸ್ ಆಲ್. ಅದೇ ಹೇಳೋದು. ನೀವು ನಡೆಯೋ ಸ್ಟೈಲು, ನೀವು ಮಾತಾಡೋ ಸ್ಟೈಲು, ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ಏನು ಲ್ಯಾಂಗ್ವೇಜ್ ಮಾತಾಡ್ತಿದ್ದೀರಾ, ಎಷ್ಟು ಇಲ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀರಾ, ನಿಮ್ಮ ಇನ್ಲಾಯ್ಸಿಗಿರಲಿ, ನಿಮ್ಮ ಪೇರೆಂಟ್ಸಿಗಿರಲಿ, ನೀವು ಎಷ್ಟು ಇರಿಟೇಟ್ ಆಗ್ತಾಯಿದ್ದೀರಾ, ನಿಮ್ಮ ಮಗ ನಾಳೆ ಅಷ್ಟೇ ಇರಿಟೇಟ್ ಆಗ್ತಾನೆ. ನಿಮ್ಮ ಹೌಸ್ ಮೇಡ್ ಬರ್ತಾರಲ್ಲ, ಅವರಿಗೆ ಹೇಗೆ ಮಾತಾಡ್ತಿದ್ದೀರಾ ನೀವು? ಯುವರ್ ಚೈಲ್ಡ್ ವಿಲ್ ಆಟೋಮೆಟಿಕ್ ಸಿ ಸೋ ಮೆನಿ ಟೈಮ್ಸ್ ಮೈ ಸನ್ ಈಸ್ ಪ್ಲೇಯಿಂಗ್ ದೇರ್. ಓಕೆ, ನಾವು ಕನ್ವರ್ಸೇಷನ್ ಇದ್ದೀವಿ, ನಾವು ಹಿ ಸೋ ಇನ್ವಾಲ್ವ್ಡ್, ಕಾರಲ್ಲಿ ಜುಯ್ ಮಾಡ್ತಾ ಇದ್ದಾನೆ, ನಾವು ಮಾತಾಡ್ತಾ ಇದ್ದೀವಿ ಹಸ್ಬೆಂಡ್ ವೈಫ್. 1-2 seconds ತಿರುಗಿ, ಡ್ಯಾಡಾ ಹೂಸ್ ದ್ಯಾಟ್, ಹೂ ಸೆಡ್ ಲೈಕ್ ದ್ಯಾಟ್? ಇಮ್ಯಾಜಿನ್ ಅವ್ರ ಬ್ರೈನು. ನಾನು ವಾಟ್ ಹೂ ಸೆಡ್ ವಾಟ್, ಐ ಹರ್ಡ್ ಶೀ ಇಸ್ ಡೆಡ್. ಸೊ ನಾವು ಸುಮ್ಮನೆ ಅಂಡರ್ ಎಸ್ಟಿಮೇಟ್ ಯಾವುದೋ ಪ್ರಪಂಚ ಇರ್ತೀವಿ ನಾವು. ಪ್ಲೀಸ್, ಅದು ಅವಾಗ 5th year ನಡೀತಿಲ್ಲ, ಅದು ಇಂಟ್ರಾಯಿನ್ ಮೇಲೆ ನಡೀತಾ ಇದೆ. ಮಗು ಹುಟ್ಟಿದ ಮೇಲೆ ನಾನು ಡಿಸಿಪ್ಲಿನ್ ಆಗಿಬಿಡ್ತೀನಿ, ಮಗು ಹುಟ್ಟಿದ ಮೇಲೆ ಸ್ಮೋಕಿಂಗ್ ಬಿಟ್ಬಿಡ್ತೀನಿ, ಮಗು ಹುಟ್ಟಿದ ಮೇಲೆ ನಾನು ನನ್ನ ವೈಫಿಗೆ ರೆಸ್ಪೆಕ್ಟ್ ಕೊಡ್ತೀನಿ, ಇವಾಗ ಬೈದ್ಬಿಡ್ತೀನಿ ಚೆನ್ನಾಗಿ. ಏನು ಮಗು ಬಂದಿಲ್ಲ ತಾನೇ ಇನ್ನೂ ಅಂದರೆ, ಅಣ್ಣ ನಿನ್ನ ದೊಡ್ಡ ಹುಚ್ಚು ನನ್ನ ಮಗ ಅಂತ ಹೇಳಬೇಕಷ್ಟೇ. ನಾನು ನಿನ್ನೆಬ್ರು ಬಂದಿದ್ದರು ಪಾಪ ಫಾದರು, ಐ ರಿಯಲಿ ಅಪ್ರಿಷಿಯೇಟೆಡ್ ಹಿಮ್. ವೈಫ್ ಈಸ್ ಪ್ರೆಗ್ನೆಂಟ್, ದೇ ಆರ್ ಲೈಕ್ ಜೂನಲ್ಲಿ ಡೆಲಿವರಿ ಇದೆ. ಅವರು ನಮ್ಮ ಫಾಲೋವರೇ, ಹೀ ರನ್ಸ್ ಚೈನ್ ಆಫ್ ಆಟೋಮೊಬೈಲ್ ಬೈಕ್ ಶೋರೂಮ್ಗಳಿದೆ ಅವ್ರದ್ದು. ಬಂದರು, ಸರ್ ನಾನು ನೋಡಿದ್ದೀನಿ ನಿಮ್ಮ ವೀಡಿಯೋಸ್ ಎಲ್ಲ, ಕಮ್ ಜಸ್ಟ್ ಮೈ ಸೆಲ್ಫ್, ಇನ್ನು ಮಗು ಇಲ್ಲ ಏನಿಲ್ಲ, ಈಗ ಪ್ರೆಗ್ನೆಂಟ್ ಇದ್ದಾರೆ ವೈಫು, ನಾವು ಏನು ಮಾಡಬೇಕು ಏನು ಮಾಡಬಾರ್ದು. ಸಿ ದಟ್ ಈಸ್ ಕಾಲ್ಡ್ ಎಸ್ ಪ್ರಿಪ್ರೇಷನ್. ಸಿ ಎವ್ರಿಬಡಿ ಈಸ್ ರೆಡಿ, ವೆರಿ ಫ್ಯೂ ಆರ್ ಪ್ರಿಪೇರ್ಡ್. ಓಕೆ. ಸೊ ಈ ಪ್ರಿಪ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. 40 minutes ನಾನು ಮಾತಾಡಿದವರಿಗೆ ಐ ವಾಸ್ ವೆರಿ ಹ್ಯಾಪಿ. 40 minutes ನಾನು ಈ 1000 days ಬಗ್ಗೆ ಹೇಳಿದೆ. ಅವ್ರು ಕೇಳಿದೆ, ನಿಮ್ದು ಏನೇನಿದೆ ಡ್ರಾಬ್ಯಾಕ್ಸು ಲೈಫಲ್ಲಿ, ನಿಮ್ದು ಏನೇನು ವೀಕ್ನೆಸ್ ಇದೆ. ಸೊ ಸ್ವಲ್ಪ ಶಾರ್ಟ್ ಟೆಂಪರು, ಸ್ವಲ್ಪ ಇದು, ಸ್ವಲ್ಪ ನನಗೆ ಸ್ಲೀಪ್, ನಾನು 2 o'clock ಮಲಗೋದು ಸರ್. ನಾನು ಲಿಸ್ಟ್ ಇಟ್ ಡೌನ್, ಚೇಂಜ್ ಮಾಡಬೇಕು ನೀವು, ಯಾಕೆಂದರೆ ಯುವರ್ ಚೈಲ್ಡ್ ಈಸ್ ಕಮಿಂಗ್ ಟು ಚೇಂಜ್ ಯು, ಆ್ಯಂಡ್ ಇನ್ ಟರ್ನ್ ಹಿ ವಿಲ್ ಬಿ ಮಾರ್ವೆಲಸ್. ಇಟ್ಸ್ ಎ ಮ್ಯೂಚುವಲ್ ಚೇಂಜ್. ಇಟ್ಸ್ ಎ ಮ್ಯೂಚುವಲ್ ಚೇಂಜ್. ನಾನು ಈಗ ನಂದು 10 years ನೋಡಿದ್ರೆ, ಫಾರ್ ದ ಪಾಸ್ಟ್ 8 years ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಐ ಟು ಬಿ ಸ್ವಲ್ಪ ಇಂಪೇಷಂಟ್ ಇದ್ದೆ, ರೆಸ್ಟ್ಲೆಸ್ ಇದ್ದೆ, ವಾಂಟೆಡ್ ಥಿಂಗ್ಸ್ ಹಿಂಗಿತ್ತು, ಆ್ಯಂಡ್ ಸ್ವಲ್ಪ ಶಾರ್ಟ್ ಟೆಂಪರ್ ಬಿಹೇವಿಯರ್ ಇತ್ತು, ಲಾಟ್ ಆಫ್ ನೆಗೆಟಿವಿಟೀಸ್. ಇಟ್ಸ್ ನಾಟ್ ಕಂಪ್ಲೀಟ್ಲಿ ಡಿಸಪಿಯರ್ಡ್, ಬಟ್ ತುಂಬ 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 ಕಡಿಮೆ ಆಗಿದೆ. ಟ್ರಾಫಿಕಲ್ಲಿ ರೆಸ್ಪಾನ್ಸ್ ಮಾಡಲ್ಲ, ರಿಯಾಕ್ಟೇ ಮಾಡಲ್ಲ. ಅರ್ಜೆಂಟ್ ಇದೆಯಾ, ಹೋಗ್ಬಿಡಿ ಸರ್, ನೀವು ಹೋಗ್ಬಿಡಿ, ಆರಾಮ ಹೋಗ್ಬಿಡಿ ಸರ್, ನನ್ನ ಹತ್ರ ಏನು ಟೆನ್ಷನ್ ಇಲ್ಲ, ಹೋಗಿ ಫಸ್ಟ್ ನೀವು ಹೋಗಿ, ಆ್ಯಂಬುಲೆನ್ಸ್ ಡ್ರೈವರ್ ಇರಬೇಕು, ನೀವು ಹೋಗ್ಬಿಡಿ ಸರ್ ಅಂದರೆ. ಸೊ ಇದು ನಾವು ಚೇಂಜ್ ಆಗಬೇಕು. ಟಾಡ್ಲರ್ ಏಜಲ್ಲಿ ಸುಮಾರು ಪ್ರಾಬ್ಲಮ್ ಬರ್ತದೆ ಮೇಡಮ್. ಟಾಡ್ಲರ್ ಏಜ್ 1 to 3 years, 1 to 4 years. ಹಠ, ಸಿಟ್ಟು, ಆಪೋಸಿಟ್ ಬಿಹೇವಿಯರ್, ನೆಗೆಟಿವ್ ಬಿಹೇವಿಯರ್, ಕಚ್ಚೋದು, ಹೊಡಿಯೋದು, ಮಾಡೋದು, ಬ್ರೇಕ್. ಸೊ ಇದರಲ್ಲಿ ನಾನೊಂದು ಟೆಕ್ನಿಕ್ ಹೇಳ್ತೀನಿ ಪೇರೆಂಟ್ಸ್ಗೆ ಯೂಶ್ವಲಿ. ಏನು ಟೆಕ್ನಿಕ್ ಅದು? ಗುಡ್ ಕಾಪ್ ಬ್ಯಾಡ್ ಕಾಪ್ ಟೆಕ್ನಿಕ್ ಅಂತ ಹೇಳ್ತೀನಿ. ಗುಡ್ ಕಾಪ್ ಬ್ಯಾಡ್ ಕಾಪ್. ಒಳ್ಳೆ ಪೊಲೀಸ್ ಅವನು, ಸ್ವಲ್ಪ ಸ್ಟ್ರಿಕ್ಟ್ ಪೊಲೀಸ್ ಅವನು. ಓಕೆ. ಸೊ ಇದು
ಇದು ರೋಲ್ ಪ್ಲೇ ಹೇಗೆ ಮಾಡಬೇಕು ನಾವು? ಮೆಜಾರಿಟಿ ಆಫ್ ಮೋಸ್ಟ್ ಆಫ್ ದೆಮ್ ವರ್ಕಿಂಗ್ ಪೇರೆಂಟ್ಸ್ ಇರಲಿ, ಹಸ್ಬೆಂಡ್ ವೈಫ್ ಇರಲಿ, ನ್ಯೂಕ್ಲಿಯರ್ ಫ್ಯಾಮಿಲೀಸಲ್ಲಿ ಯೂಶ್ವಲಿ ಹಸ್ಬೆಂಡ್ ಲೆಟ್ಸೇ ಆಫೀಸ್ ಗೋಯಿಂಗ್ ಇರ್ತಾರೆ, ಮದರ್ ಹೌಸ್ ವೈಫ್ ಇರ್ತಾರೆ. ಇಟ್ ಕುಡ್ ಬಿ ವೈಸ್ ವರ್ಸ, ಅದೇ ಬೇರೆ ಆಲ್ಸೋ. ಲೆಟ್ಸೇ ಮನೇಲಿ ನಿಮ್ಮ 2 ವರ್ಷದ ಮಗು ಇದೆ. ಫಾರ್ ಎಕ್ಸಾಂಪಲ್ ಇಟ್ಸ್ ಟೇಕ್ ಎ ಸಿಚುವೇಶನ್ ಆಫ್ ಹಸ್ಬೆಂಡ್ ಆಫೀಸಿಗೆ ಹೋಗಿದ್ದಾರೆ, ಸಂಜೆ 6:30-7 ಗಂಟೆಗೆ ಬರ್ತಾರೆ. ಈಗ ಹೋಲ್ ಡೇ ಪಾಪ ಈ ಹೋಮ್ ಮೇಕರ್ ಮದರ್ ಕುಕ್ ಮಾಡಬೇಕು, ಮಗುಗೆ ನೋಡ್ಕೋಬೇಕು, ಬಟ್ಟೆ ಚೇಂಜ್ ಮಾಡಬೇಕು, ನೀನು ಮಾಡೋ ಅದು ಇದು ಎಲ್ಲ ಮಾಡ್ಕೊಂಡು ಹೋಲ್ ಡೇ ಮಗು ಟ್ಯಾಂಟ್ರಮ್ ಎಷ್ಟು ಸಲ ತೊಗೊಂಡು ಮಾಡಿರುತ್ತೆ. ಅದು ಬೇಕು, ನನಗೆ ಲಾಲಿಪಾಪ್ ಬೇಕು, ಚಾಕ್ಲೇಟ್ ಬೇಕು, ನನಗೆ ಟಿ ವಿ ಆನ್ ಮಾಡಿ, ನನಗೆ ಇದು ಕೊಡಿ, ನನಗೆ ಮೊಬೈಲ್ ಕೊಡಿ, ನನಗೆ ಅದು ಇಷ್ಟ ಇಲ್ಲ, ಫುಡ್ ಚೇಂಜ್, ಇರಿಟೇಟ್ ಆಗಿಬಿಟ್ಟಿರ್ತಾರೆ. ನೋ 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 ಅಂತ ಹೇಳಿ ಸುತ್ತಾಗ್ಬಿಟ್ಟಿರ್ತಾರೆ. ಈಗ ಅವ್ರ ಪಾಪ ಮಗುಗೆ ಹೆಲ್ದಿ ಫುಡ್ ಕೊಡೋಣ, ಚಾಕ್ಲೇಟ್ ಎಲ್ಲ ಬೇಡ, ಊಟ ಮಾಡಲಿ ಅಂತ ಆದ್ದರಿಂದ ಡಿಸಿಪ್ಲಿನ್ ಹಾಕಕ್ಕೆ ಟ್ರೈ ಮಾಡ್ತಿರ್ತಾರೆ. ಈಗ ಸಂಜೆ 6:30-7 ಗಂಟೆಗೆ ಡ್ಯಾಡಿ ಬರ್ತಾರೆ, ಟಿಂಗ್ ಟಾಂಗ್ ಅಂತ ಬೆಲ್ ಹೊಡಿತಾರೆ. ಮಗು ಸೀದಾ ಓಡತ್ತೆ ಡೋರ್ ಹತ್ರ. ಮಮ್ಮಿ ಬಂದು ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ಮಗು ಡ್ಯಾಡಿ ಅಂತ ತಪ್ಕೊಳ್ಳುತ್ತೆ. ಡ್ಯಾಡಿ ಫುಲ್ ಎಮೋಷ್ನಲ್. ಈಗ ಹೋಲ್ ಡೇ ಅಲ್ಲಿ ಬಾಸ್ ಕಚಾ ಪಚಾ ಪಚಾ ಮಾಡ್ಕೊಂಡು ನನ್ನ ಮಗು ತಗೊಂಡು ಮಗು ಈಗ ಡ್ರಾಮಾ ಕಿಂಗ್ ಆ್ಯಂಡ್ ಕ್ವೀನ್ ಅಂದರೆ ಇವರು 1-2-3 ಇಯರ್ಸ್ ಇದ್ದಾರಲ್ಲ, ಅಬಾಬಾಬಾಬಾಬಾ ಡೈರೆಕ್ಟರ್ಸ್ ಬೇಡ ಅವರಿಗೆ. ಅವ್ರು ಹೆಂಗೆ ಯಾವುದೇ ಸೀನ್ ಕೂಡ ಯಾಕೆ ಮಾಡ್ತಾರೆ, ದಿ ಸ್ಟಾರ್ಟ್ ಕ್ರೈಂಗ್. ಮಮ್ಮಿ ನನಗೆ ಲಿಸ್ಟ್ ಆಫ್ ಕಂಪ್ಲೇಂಟ್ಸು. ಈಗ ಡ್ಯಾಡಿ ಸೂಪರ್ ಹೀರೋ, ಆಫೀಸಲ್ಲಿ ಪಾಪ ಸ್ಟ್ರೆಸ್ ತೊಗೊಂಡು ಬಂದಿದ್ದಾರೆ. ನನ್ನ ಮಗು ಏನಾಯ್ತು ಮಮ್ಮಿ ನಿನಗೆ ನಾರ್ಮಲ್ ಬಿಹೇವಿಯರ್ ಹೇಳ್ತಿರೋದು. ಮಮ್ಮಿ ಯಾಕೆ ಕೊಟ್ಟಿಲ್ಲ ನನ್ನ ಮಗಳಿಗೆ ನೋಡು ಸೀದಾ. ಮಮ್ಮಿ ಇನ್ನೂ ಹೇಳ್ತಾನೆ ಇರ್ತಾರೆ, ಅಲ್ಲ ರೀ ಅವರು ರೈಸ್ ಮಾಡಿದ್ರೆ ತಿಂದಿಲ್ಲ, ಅಲ್ಲ ರೀ ಆಲ್ರೆಡಿ 2 hours ಮೊಬೈಲ್ ನೋಡಿದ, ಅಲ್ಲ ಸೀದಾಗಿ ಫ್ರಿಜ್ ಓಪನ್ ಮಾಡಿ ಚಾಕ್ಲೇಟ್ ಕೊಟ್ಟು ಲಾಲಿಪಾಪ್ ಕೊಟ್ಟು ಈ ಕಡೆ ಮಗು ಹಿಂಗಡೆ ಬಂದು ಟಿಂಗ್ ಅಂತ ಕಣ್ಣು ಹೊಡೆಯುತ್ತೆ. ಇದು ಮೇ ಬಿ ನಾಟ್ ಕಾಂಟ್ರವರ್ಷಿಯಲ್. ಸೊ ಇದು ಪಾಡ್ಕಾಸ್ಟ್ ಬೇರೆಯವ್ರಿಗೋಸ್ಕರ, ನನಗೋಸ್ಕರ ಅಲ್ಲ. ಸೊ ಇದು ಟಿಪಿಕಲ್ ಸಿಚುವೇಶನ್ ಮೋಸ್ಟ್ ಆಫ್ ದ ಫ್ಯಾಮಿಲೀಸಲ್ಲಿ. ನಾನು ಏನು ಹೇಳ್ತೀನಿ ಇಲ್ಲಿ, ಸ್ವಲ್ಪ ಟ್ವಿಸ್ಟ್ ಮಾಡಿ ಇದನ್ನೇ. ಓಕೆ, ನೀವು ಫಾದರ್ ಇರಲಿ ಮದರ್ ಇರಲಿ ಆಫೀಸ್ಗೆ ಹೋಗಿ ಬರ್ತೀರಾ, ನೀವು ಮಿಸ್ ಮಾಡಿದ್ದೀರಾ ಮಗುಗೆ, ಎಸ್, ಬಟ್ ರೆಸ್ಪೆಕ್ಟ್ ದ ಎಫರ್ಟ್ ಪುಟ್ ಬೈ ದ ಅದರ್ ಸ್ಪೌಸ್ ಅಟ್ ಹೋಮ್. ಈಗ ನೀವು ಆಫೀಸಿಂದ ಬರ್ತೀರಾ, ಮಗು ಬೆಲ್ ಮಾಡ್ತು, ಡೋರ್ ಓಪನ್ ಮಾಡಿದ್ರಿ, ಬಂದ್ರಿ, ಈಗ ಮಗು ಅಳಕ್ಕೆ ಶುರು ಮಾಡಿದ್ರು, ಕಂಪ್ಲೇಂಟ್ಸ್ ಹೇಳ್ಕೊಂಡು, ನೀವು ಈಗ ಯು ಆರ್ ಎ ಗುಡ್ ಕಾಪ್, ಮದರ್ ಹ್ಯಾಸ್ ಬಿನ್ ಎ ಬ್ಯಾಡ್ ಕಾಪ್, ಸ್ಟ್ರಿಕ್ಟಾಗಿ ನೋ 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 ಅಂದ್ಕೊಂಡಿದ್ದಾರೆ. ನಾವು ಯು ಆರ್ ಎ ಗುಡ್ ಕಾಪ್. ಓ ಇಸ್ ಇಟ್? ಯಾಕೆ ಕೊಟ್ಟಿಲ್ಲ ಮಮ್ಮಿ ಚಾಕ್ಲೇಟು? ಮಮ್ಮಿ ಯಾಕೆ ಕೊಟ್ಟಿಲ್ಲ ಚಾಕ್ಲೇಟು? ನಮ್ಮ ಅದಿತಿಗೆ ಯಾಕೆ ಕೊಟ್ಟಿಲ್ಲ ಚಾಕ್ಲೇಟು? ಊಟ ಮಾಡಿಲ್ಲ ಅದಿತಿ. ಊಟ ಮಾಡಿಲ್ವಾ ನೀನು? ಯಾಕೆ ಮೊಬೈಲ್ ಯಾಕೆ ಕೊಟ್ಟಿಲ್ಲ ಅದಿತಿಗೆ? ಆಲ್ರೆಡಿ ಹಾಫ್ ಆನ್ ಅವರ್ ನೋಡಿದ್ದಾಳೆ. ಹಾಫ್ ಆನ್ ಅವರ್ ಮೊಬೈಲ್ ನೋಡಿದ್ಯಾ? ಯಾಕೆ ಅವಳಿಗೆ ಒಳಗಡೆ ಕರ್ಕೊಂಡು ಹೋಗಿಲ್ಲ? 20 minutes ಆಟಾಡಿ ಬಂದಿದ್ದಾಳೆ. 20 minutes ಆಟ. ನಾವು ಐ ಆಮ್ ಸಿಂಕಿಂಗ್ ಇನ್ ದ ಸೇಮ್ ಲ್ಯಾಂಗ್ವೇಜ್. ಹಸ್ಬೆಂಡ್ ವೈಫ್ ಶುಡ್ ಸೆಟ್ ದ ಬೌಂಡ್ರೀಸ್. ಮನೇಲಿ ನೀವಿಬ್ಬರು ಸೇರಿ ಬೌಂಡ್ರಿ ಸೆಟ್ ಮಾಡಬೇಕು. ಇಟ್ಸ್ ನಾಟ್ ಲೈಕ್ ದಟ್ ಅಮ್ಮ ಯಾವುದಕ್ಕೂ ಓಕೆ ಅನ್ನಲ್ಲ, ಅಪ್ಪ ಎಲ್ಲದಕ್ಕೂ ಓಕೆ ಅಂತಾರೆ. ಎಸ್, ಅದು ಮಿಸ್ಟೇಕ್. ಜನರು ಏನು ಕೊಟ್ಟಿದ್ದಾರೆ, ಗುಡ್ ಕಾಪ್ ಬ್ಯಾಡ್ ಕಾಪ್ ಅಂದರೆ. ಈಗ ಮದರ್ ಬ್ಯಾಡ್ ಕಾಪ್ ಆಗಿಬಿಟ್ರು, ಕೊಟ್ಟಿಲ್ಲ, ಏನು ಮಾಡಿಲ್ಲ. ಈಗ ಡ್ಯಾಡಿ ಎಲ್ಲ ಕೊಟ್ಬಿಟ್ಟು ಗುಡ್ ಕಾಪ್. ನೋ, ಯು ಆರ್ ಮೇಕಿಂಗ್ ದ ಮದರ್ ವಿಲನ್. ಇವರು ಕಾಪು, ಇವರು ವಿಲನ್ ಮಾಡ್ತಿದ್ದೀರಾ ನೀವು. ಗುಡ್ ಕಾಪ್ ಇಲ್ಲ ಇಲ್ಲಿ. ಸೊ ನೀವು ಸೇಮ್ ಲ್ಯಾಂಗ್ವೇಜ್ ಮಾತಾಡಬೇಕು. ನೋಡ್ಬಿಟ್ಟು ನೀನು ಊಟ ಮಾಡಿಲ್ಲ, ಊಟ ಇಂಪಾರ್ಟೆಂಟ್ ಅಲ್ವಾ ನಿನ್ನ ಬ್ರೈನಿಗೆ, ಬಾಡಿಗೆ, ರೈಸ್ ತಿನ್ನಬೇಕು, ಚಪಾತಿ. ಅವಳು ಅಳಬಹುದು, ಹಠ ಮಾಡಬಹುದು. ಈ ಮೆಸೇಜಿಂಗ್ ಇದೆ ಅಲ್ಲ, ಒಂದು ಎವ್ರಿ ಡೇ ಹೋಗ್ತಾ ಇದ್ದರೆ ವಿತಿನ್ ಫ್ಯೂ ಮಂತ್ಸ್, ಓಕೆ ನನ್ನ ಡ್ಯಾಡಿಗೆ ಹೇಳಿದ್ರು ಯೂಸ್ ಇಲ್ಲ, ಲೆಟ್ ಮೀ. ಇದರಲ್ಲಿ ಹೊಡೆಯಂಗಿಲ್ಲ, ಬಡಿಯಂಗಿಲ್ಲ, ಬೈಯಂಗಿಲ್ಲ.